ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮೊಟ್ಟೆ ಬೋಂಡನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಮತ್ತು ಸಂಜೆ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೂ ಸಹ ನಾವು ಇದನ್ನು ಕೊಡ್ಬೋದು. ಮಕ್ಕಳು ಸಹ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಒಳ್ಳೆ ಪ್ರೋಟೀನ್ ಫುಡ್ ಅಂತಲೂ ಹೇಳ್ಬೋದು. ಚಿಕ್ಕ ಮಕ್ಕಳು ಮೊಟ್ಟೆನ ತಿನ್ನಲ್ಲ, ಸೊ ಮಕ್ಕಳು ಮೊಟ್ಟೆ ತಿನ್ನೋಕ್ಕೋಸ್ಕರ ಈ ಒಂದು ಮೊಟ್ಟೆ ಬೋಂಡನ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನಾನಿಲ್ಲಿ 4 ಮೊಟ್ಟೆನ ತೊಗೊಂಡಿದ್ದೀನಿ. ಈ ಒಂದು ಮೊಟ್ಟೆನ ಬಾಯ್ಲ್ ಮಾಡಿಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಈ ಒಂದು ಮೊಟ್ಟೆನ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬಿಡಬೇಕು. ಸ್ವಲ್ಪ ಉಪ್ಪು ಹಾಕಿ ಮೊಟ್ಟೆನ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿದರೆ ಮುಗೀತು. ಇನ್ನೊಂದು ಕಡೆ ನಾನು ಮೊಟ್ಟೆ ಬೋಂಡಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಬಿಡ್ತೀನಿ. ಮೊದಲು ಒಂದು ದೊಡ್ಡ ಬೌಲ್ಗೆ 1 ಬೌಲಷ್ಟು 2 ಬೌಲಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಅಜ್ವಾನು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡನ್ನು ಸಹ ನಾನು ಆ್ಯಡ್ ಮಾಡಿದ್ದೀನಿ. ನೋಡಿದ್ರಲ್ಲ, ಇದನ್ನು ಚೆನ್ನಾಗಿ ಸ್ವಲ್ಪವೇ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಇಲ್ದಂಗೆ ತುಂಬ ಸಾಫ್ಟಾಗಿ ಕಲಿಸ್ಬೇಕು. ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುಗೂ ಆಗಬಾರ್ದು. ಈ ಒಂದು ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಕಲಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಮೊಟ್ಟೆ ಬೋಂಡ ಅಲ್ಲ, ಅದಕ್ಕೋಸ್ಕರ ಈ ಹದಕ್ಕೆ ಕಲಿಸ್ಕೋಬೇಕು. ಕಲಸಿ ಒಂದು 10 ನಿಮಿಷ ಹಾಗೆ ಇಟ್ಬಿಡಬೇಕು. ಇನ್ನೊಂದು ಕಡೆ ಮೊಟ್ಟೆ ಬೇಯ್ತಾ ಇದೆ. ಮೊಟ್ಟೆ ಬೇಯಿಂದಾದಮೇಲೆ ಒಂದು 10 ನಿಮಿಷ ಆದಮೇಲೆ ತಣ್ಣಗಾದಮೇಲೆ ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಟ್ಟಿರುವಂತಹ ಮೊಟ್ಟೆನ ಕಲಸಿಟ್ಟಿರುವಂತಹ ಒಂದು ಬ್ಯಾಟರ್ಗೆ, ಹಿಟ್ಟಿನ ಒಂದು ಬ್ಯಾಟರ್ನ ಸ್ವಲ್ಪ ಮೇಲೆ ಕೆಳಗೆ ಅಪ್ಲೈ ಮಾಡ್ತಾ ಬಿಸಿ ಬಿಸಿ ಕಾದಿರೋ ಎಣ್ಣೆಗೆ ಹಾಕಿ, ನೋಡಿದ್ರಲ್ಲ, ಈ ರೀತಿ ತಗೊಂಡು ಬಿಸಿ ಕಾದಿರೋ ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಕರಿಬೇಕು. ನೋಡಿದ್ರಲ್ಲ, ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕರಿಬೇಕು. ಎಣ್ಣೆ ಕಾದ ನಂತರ ತುಂಬ ಟೇಸ್ಟ್ ಆ್ಯಂಡ್ ಗರಿ ಗರಿಯಾಗಿ ಬರುತ್ತೆ. ನೋಡೋ ಎಣ್ಣೆ ಹದವಾಗಿ ಕಾದಿದ್ರೆ ಮಾತ್ರ ನಾವು ಈ ಒಂದು ಬೋಂಡನ ಹಿಟ್ಟು ಕಲಸಿರೋದನ್ನು ಬಿಡಬೇಕು. ನೋಡಿದ್ರಲ್ಲ, ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಬರ್ತಾಯಿದೆ. ನೀವು ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ತಿಂಡಿಗೆ ಅವಲಕ್ಕಿ ಈ ಥರ ಉಪ್ಪಿಟ್ಟಿಗೆ ಜೊತೆಗೆ ನೆಂಚ್ಕೊಳ್ಳೋಕ್ಕೂ ಸಹ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನನ್ನ ಮಕ್ಕಳು ಸಹ ಈ ಒಂದು ಮೊಟ್ಟೆ ಬೋಂಡನ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಸಂಜೆ ಸ್ನ್ಯಾಕ್ಸ್ಗೆ ಆಚೆ ಫುಡ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೋಸ್ಕರ ಮನೆಯಲ್ಲೇ ಸಹ ಈ ರೀತಿಯಾಗಿ ಮೊಟ್ಟೆ ಬಜ್ಜಿ ಈ ಥರ ಮಾಡ್ತಾಯಿರ್ತೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ. ಒಂದು ಕಟ್ ಮಾಡೋ ಸಹ ತೋರಿಸ್ತೀನಿ. ತುಂಬ ಸಿಂಪಲ್, ಟೇಸ್ಟಿ, ಹೆಲ್ದಿ ಫುಡ್ಡು. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ಇದೇ ರೀತಿಯಾಗಿ ನೋಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.